ಗಲ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪ್ರಶಾಂತ್ ನಗರ ಅನ್ನೋ ಒಂದು ಜಾಗದಲ್ಲಿ ಒಂದು ಮರ್ಡರ್ ನಡೆದಿದೆ. ಈ ಮರ್ಡರ್ನಲ್ಲಿ ಅಮೀನ್ ಅನ್ನೋ ಒಬ್ಬ ಹುಡುಗನ್ನ 4 ಜನ ಸೇರಿ ಮರ್ಡರ್ ಮಾಡಿದ್ದಾರೆ. ಈ 4 ಜನ ಬಂದ್ಬಿಟ್ಟು ಇರ್ಫಾನು, ಶಾಕಿಬ್, ಜಾಕೀರ್ ಮತ್ತು ಇರ್ಫಾನನ ಹೆಂಡತಿಯಾದ ಹುಸ್ನಾ ಬೇಗಂ ಅಂತ. ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಎಲ್ಲರೂ ಕೂಡ ಈ ಒಂದು ಇಶ್ಯೂ ಶುರುವಾಗಿದ್ದು ಒಂದು ಅನೈತಿಕ ಸಂಬಂಧವಾಗಿ ಇರೋ ಒಂದು ವಿಚಾರವಾಗಿ ಇದನ್ನು ಅವರು ಡಿಸ್ಕಸ್ ಮಾಡೋದಕ್ಕೆ ಅಂತಲೇ ಇಲ್ಲಿ ಕೋಲಾರಿಗೆ ಆಲ್ಮೋಸ್ಟ್ 1 ವಾರದಿಂದ ಬಂದು ಇಲ್ಲಿ ನೆಲೆಸಿರ್ತಾರೆ ಎಲ್ಲ ಆರೋಪಿಗಳು. ಅವರು ಪ್ಲ್ಯಾನ್ ಮಾಡಿಕೊಂಡು ಇವನ್ನ ಅಲ್ಲಿಂದ ಕರೆಸಿ ನಂತರ ಈ ಡಿಸ್ಕಷನ್ ಮಾಡೋಣ ಬಾ ಅಂತ ಹೇಳಿ ಕರೆದುಬಿಟ್ಟು ಇಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅವನ್ನ ಮರ್ಡರ್ ಮಾಡ್ತಾರೆ. ಆಲ್ರೆಡಿ 4 ಜನ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ. ಮೂಲತಃ ಈ ರೀಸನ್ ಏನು, ಈ ಮರ್ಡರ್ಗೆ ಬಂದುಬಿಟ್ಟು ಅನೈತಿಕ ಸಂಬಂಧದ್ದೇ ಆಗಿರುತ್ತೆ. ಈ ಗಂಡ ಹೆಂಡತಿ ಯಾರು ಇರ್ಫಾನ್ ಮತ್ತು ಹುಸ್ನಾ ಬೇಗಂ ಅಂತ ಇವ್ರ ಮಧ್ಯೆ ಈ ಅಮೀನ್, ಅವನು ಜಿಮ್ ಟ್ರೈನರ್ ಆಗಿದ್ದವನು, ಸೇರಿಕೊಂಡಿರ್ತಾನೆ. ಹಲವಾರು ಬಾರಿ ಅವನಿಗೆ ಇದನ್ನು ಕೈ ಬಿಡು ಅಂತ ಹೇಳಿದ್ರು ಕೂಡ ಅದು ಹೊಸಕೋಟೆಯಲ್ಲಿ ಕೆಲವು ಕಡೆ ವಿಚಾರಗಳು ಅದನ್ನು ಡಿಸ್ಕಷನ್ ಆಗಿದ್ದರೂ ಕೂಡ ಇವನು ಬಿಟ್ಟಿರೋದಿಲ್ಲ. ಮತ್ತೆ ಇವಳ ಜೊತೆಗೆ ಮಾತಾಡೋದು ಮತ್ತು ಮೆಸೇಜ್ ಮಾಡೋದು, ಚಾಟ್ ಮಾಡೋದು ಮುಂದುವರಿಸ್ತಾನೆ. ಅದನ್ನೇ ಇವರೆಲ್ಲ ತಾಳಲಾರದೆ ಇವನ್ನ ಇಲ್ಲಿ ಕರೆಸ್ಬಿಟ್ಟು ಒಂದು ಚಾಕುವಿಂದ ಅವ್ರಿಗೆ ಮಲ್ಟಿಪಲ್ ಟೈಮ್ಸ್ ಸ್ಟ್ಯಾಬ್ ಮಾಡಿ ಮರ್ಡರ್ ಮಾಡಿ ಇವರು ಪರಾರಿ ಆಗಿರ್ತಾರೆ. ವಿತಿನ್ 24 hours ಅವರೆಲ್ಲರನ್ನೂ ಕೂಡ ನಾವು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸ್ಕೊಡ್ತೀವಿ. ಅವನು ಜಿಮ್ ಟ್ರೈನರು, ಅಲ್ಲೆಲ್ಲ ಪರಿಚಯ ಇದ್ದವರೇ ಅವರು, ಟುಗೆದರ್ ಅಲ್ಲಿ ಹೊಸಕೋಟೆಯಲ್ಲೇ ಅವ್ರಿಗೆಲ್ಲ ಒಟ್ಟಿಗೆ ಇದ್ದವರೇ, ಅವ್ರಿಗೆಲ್ಲ ಪರಿಚಯ ಇದ್ದು ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ಅಲ್ಲಿಂದ ಬೆಳವಣಿಗೆ ಆಗ್ಬಿಟ್ಟು ಈ ಮಟ್ಟಕ್ಕೆ ಅದು ಯಾರೋ ಜಿಮ್ ಟ್ರೈನರ್ ಅವನದು ಓನರ್ಶಿಪ್ ಏನಾದ್ರು ಇದೆಯಾ ಅಂತ ಅದ್ರ ಬಗ್ಗೆ ನಾವು ಇವಾಗ ಇನ್ನೂ ಮಾಹಿತಿಯನ್ನು ಕಲೆ ಹಾಕ್ತಾಯಿದ್ವಿ.